ಪಾಲತ್ತಾಯಿ ಲೈಂಗಿಕ ದೌರ್ಜನ್ಯ ಪ್ರಕರಣ, ವ್ಯವಸ್ಥಿತ ಸಂಚಿನ ವಿರುದ್ಧ ಗೆದ್ದ ನ್ಯಾಯ. ಕೇರಳದಲ್ಲಿ ವ್ಯವಸ್ಥೆಯ ವೈಫಲ್ಯಗಳನ್ನು ಬಯಲುಗೊಳಿಸಿದ ತೀರ್ಪು. ಕೇರಳದ ಕಣ್ಣೂರು ಜಿಲ್ಲೆಯ ಪಾಲತ್ತಾಯಿಯ 10 ವರ್ಷದ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಅಂತಿಮ ತೆರೆ ಬಿದ್ದಿದೆ. ಬಿಜೆಪಿ ನಾಯಕ ಹಾಗೂ ಶಾಲಾ ಶಿಕ್ಷಕ ಕೆ ಪದ್ಮರಾಜನ್ಗೆ ಆತನ ನೈಸರ್ಗಿಕ ಮರಣದವರೆಗೂ ಜೀವಾವಧಿ ಶಿಕ್ಷೆಯನ್ನ ತಲಶೇರಿ ವಿಶೇಷ ಪೋಕ್ಸೋ ನ್ಯಾಯಾಲಯ ವಿಧಿಸಿದೆ. ಈ ತೀರ್ಪು ಕೇವಲ ಒಂದು ಅಪರಾಧಕ್ಕೆ ಸಿಕ್ಕ ಶಿಕ್ಷೆ ಅಲ್ಲ, ಬದಲಿಗೆ ಕೇರಳದ ರಾಜಕೀಯ ಮತ್ತು ಪೊಲೀಸ್ ವ್ಯವಸ್ಥೆಯ ಒಳಗೆ ಬೇರೂರಿರುವ ಕೊಳೆತವನ್ನ ಬಯಲುಗೊಳಿಸಿದ ಒಂದು ಕನ್ನಡಿಯಾಗಿದೆ. ಒಬ್ಬ ಬಿಜೆಪಿ ಸ್ಥಳೀಯ ನಾಯಕ, ಸಂಘ ಪರಿವಾರದ ಶಿಕ್ಷಕರ ಸಂಘಟನೆಯ ಜಿಲ್ಲಾ ನಾಯಕ ಆರೋಪಿ ಆದಾಗ ಕೇರಳದ ಪೊಲೀಸ್ ವ್ಯವಸ್ಥೆ ಅವನನ್ನ ರಕ್ಷಿಸೋಕೆ ಹೇಗೆ ವ್ಯವಸ್ಥಿತವಾಗಿ ಪ್ರಯತ್ನಿಸಿತು. ಸಿಪಿಎಂ ನೇತೃತ್ವದ ಪಿಣರಾಯಿ ವಿಜಯನ್ ಸರ್ಕಾರದ ಗೃಹ ಇಲಾಖೆ ಪೊಲೀಸ್ ಪಡೆಯ ಮೇಲಿನ ಸಂಘ ಪರಿವಾರದ ಈ ಪ್ರಭಾವವನ್ನ ತಡೆಯೋಕೆ ವಿಫಲ ಆಯ್ತಾ ಅಥವಾ ಅದಕ್ಕೆ ಸಹಕರಿಸ್ತಾ? 5 ತನಿಖಾ ತಂಡಗಳು, ನಿರಂತರ ಪ್ರತಿಭಟನೆಗಳು ಮತ್ತು ಸಂತ್ರಸ್ತೆಯ ತಾಯಿಯ ಅಚಲ ಕಾನೂನು ಹೋರಾಟದ ನಂತರವೇ ನ್ಯಾಯ ಸಿಕ್ಕಿರೋದು. ಈ ನ್ಯಾಯ ವ್ಯವಸ್ಥೆಯಿಂದ ಸಿಕ್ಕಿದ್ದಲ್ಲ, ಬದಲಿಗೆ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆದ್ದಿದ್ದು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಈ ಘೋರ ಪ್ರಕರಣ ಬೆಳಕಿಗೆ ಬಂದಿದ್ದು ಮಾರ್ಚ್ 2020ರಲ್ಲಿ. ಚೈಲ್ಡ್ ಲೈನ್ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದಾಗ 49 ವರ್ಷ ಪ್ರಾಯದ ಆರೋಪಿ ಕೆ ಪದ್ಮರಾಜನ್ ಸಂತ್ರಸ್ತ ಬಾಲಕಿ ಕಲಿತಾ ಇದ್ದ ಶಾಲೆಯಲ್ಲೇ ಶಿಕ್ಷಕನಾಗಿದ್ದ. 10 ವರ್ಷದ 4ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ಆಕೆಯ ಮೇಲೆ ಜನವರಿ ಮತ್ತು ಫೆಬ್ರವರಿ 2020ರ ನಡುವೆ ಶಾಲೆಯ ಶೌಚಾಲಯದಲ್ಲಿ ಮತ್ತು ಬಾಲಕಿಯನ್ನ ಕರೆದೊಯ್ಯಲಾಗಿದ್ದ ಮತ್ತೊಂದು ಮನೆಯಲ್ಲಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿತ್ತು. ಆದರೆ ಆರೋಪಿ ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರಭಾವಿ ನಾಯಕನಾಗಿದ್ರಿಂದ ತನಿಖೆಯ ಹಾದಿ ತಪ್ಪಿಸೋಕೆ ಮೊದಲ ದಿನದಿಂದಲೇ ಪ್ರಯತ್ನಗಳು ಆರಂಭವಾದವು. ಮಾರ್ಚ್ 17-18ರಂದು ದೂರು ದಾಖಲಾದ್ರು. ಆರೋಪಿಯನ್ನ ಬಂಧಿಸಲು ಪೊಲೀಸರು ಸುಮಾರು 1 ತಿಂಗಳು ತೆಗೆದುಕೊಂಡ್ರು. ವ್ಯಾಪಕ ಪ್ರತಿಭಟನೆಗಳ ನಂತರವೇ ಏಪ್ರಿಲ್ 15, 2020ರಂದು ಆತನನ್ನ ಬಂಧಿಸಲಾಯಿತು. ಪಾನೂರು ಪೊಲೀಸರು ಆರಂಭದಲ್ಲಿ ಇದು ನಕಲಿ ದೂರು ಅಂತ ತಳ್ಳಿ ಹಾಕೋಕೆ ಯತ್ನಿಸಿದ್ರು. 4ನೇ ತರಗತಿಯ ಬಾಲಕಿಯ ಹೇಳಿಕೆಯಲ್ಲಿನ ಸಣ್ಣ ಪುಟ್ಟ ವಿರೋಧಾಭಾಸಗಳನ್ನೇ ಮುಂದಿಟ್ಕೊಂಡು ಪ್ರಕರಣವನ್ನ ದುರ್ಬಲಗೊಳಿಸೋಕೆ ನೋಡಿದ್ರು. ಪ್ರಕರಣವನ್ನ ಕ್ರೈಂ ಬ್ರಾಂಚ್ಗೆ ವಹಿಸಲಾಯಿತು. ಅದರಲ್ಲೂ ವಿಶೇಷವಾಗಿ ಐಜಿ ಎಸ್ ಶ್ರೀಜಿತ್ ಇದರ ನೇತೃತ್ವ ವಹಿಸಿದ್ರು. ಆದರೆ ಇವರ ತಂಡ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಬದಲು ಅದರ ತನಿಖೆಗೆ ಅಂತಿಮ ಮೊಳೆ ಹೊಡಿತು. ಅವರು ಆರೋಪಿಯ ವಿರುದ್ಧದ ಪೋಕ್ಸೋ ಕಾಯ್ದೆಯ ಗಂಭೀರ ವಿಧಿಗಳನ್ನು ಸಂಪೂರ್ಣವಾಗಿ ಕೈಬಿಟ್ರು. ಬದಲಾಗಿ ಕೇವಲ ಹಲ್ಲೆ, ಐಪಿಸಿ 323, 324 ಮತ್ತು ಬಾಲಾಪರಾಧಿ ನ್ಯಾಯ ಕಾಯ್ದೆಯ ಸೆಕ್ಷನ್ 75, 82ರ ದುರ್ಬಲ ಆರೋಪಗಳ ಅಡಿಯಲ್ಲಿ ಮಾತ್ರ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ಪೋಕ್ಸೋ ಕೈಬಿಟ್ಟ ಪರಿಣಾಮವಾಗಿ ಆರೋಪಿಗೆ ಹೈಕೋರ್ಟ್ನಿಂದ ಸುಲಭವಾಗಿ ಜಾಮೀನು ದೊರೆಯಿತು. ಇದೇ ಸಮಯದಲ್ಲಿ ಐಜಿ ಶ್ರೀಜಿತ್ ಅವರದ್ದು ಎನ್ನಲಾದ ಫೋನ್ ಸಂಭಾಷಣೆಯೊಂದು ಹೊರಬಿತ್ತು. ಅದರಲ್ಲಿ ಅವರು ಆರೋಪಿ ನಿರಪರಾಧಿ ಅಂತ ವಾದಿಸ್ತಾ ಇದ್ರು ಮತ್ತು ಕಾನೂನು ಲೋಪದೋಷಗಳನ್ನ ಬಳಸಿ ಬಿಜೆಪಿ ನಾಯಕನನ್ನ ರಕ್ಷಿಸಲು ಅವರು ಪ್ರಯತ್ನಿಸ್ತಾ ಇರೋದು ದೃಢಪಟ್ಟಿತ್ತು. ಪಾಲತ್ತಾಯಿ ಪ್ರಕರಣ ಪಿಣರಾಯಿ ವಿಜಯನ್ ಸರ್ಕಾರದ 2 ಪ್ರಮುಖ ವೈಫಲ್ಯಗಳನ್ನು ಬಯಲುಗೊಳಿಸಿತು ಅಂತ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಮೊದಲನೇದು, ಕೇರಳ ಪೊಲೀಸರ ಮೇಲಿನ ಆರ್ಎಸ್ಎಸ್ ಪ್ರಭಾವವನ್ನ ತಡೆಯೋಕೆ ವಿಫಲವಾಗಿರೋದು. ಒಬ್ಬ ಬಿಜೆಪಿ ನಾಯಕನ ವಿರುದ್ಧದ ಗಂಭೀರ ಪೋಕ್ಸೋ ಪ್ರಕರಣದಲ್ಲೂ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳೇ ಆತನನ್ನ ರಕ್ಷಿಸಲು ನಿಂತಿದ್ರು. ಅಂದಿನ ಸಚಿವೆ ಮತ್ತು ಸ್ಥಳೀಯ ಶಾಸಕಿಯಾಗಿದ್ದ ಕೆ ಶೈಲಜಾ ಅವರು ಆತನನ್ನ ಬಂಧಿಸಿಲ್ವಾ, ನಾನಾಗಲೇ ಬಂಧಿಸಲಾಗಿದೆ ಅಂತ ಭಾವಿಸಿದ್ದೆ ಎಂಬಂತಹ ಹೇಳಿಕೆ ನೀಡಿ ಕೈ ತೊಳೆದುಕೊಂಡಿದ್ದು ಸರ್ಕಾರದ ಅಸಹಾಯಕತೆಯನ್ನ ತೋರಿಸಿತ್ತು. ಎರಡನೇದು, ಮಕ್ಕಳಿಗೆ ನ್ಯಾಯ ಒದಗಿಸುವಲ್ಲಿನ ವಿಫಲತೆ. ಕೇರಳದಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಅತ್ಯಂತ ಕಡಿಮೆ ಇದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಆರೋಪಿಗಳು ಸಂತ್ರಸ್ತೆಯ ಕುಟುಂಬದವರೇ ಅಥವಾ ಶಿಕ್ಷಕರಂತಹ ಪ್ರಭಾವಿಗಳೇ ಆಗಿರೋದ್ರಿಂದ ಸಾಕ್ಷಿಗಳನ್ನ ಅಂದ್ರೆ ಮಕ್ಕಳನ್ನೇ ಹೆದರಿಸಿ ಅಥವಾ ಪ್ರಭಾವ ಬೀರಿ ಹೇಳಿಕೆಯನ್ನ ಬದಲಾಯಿಸಲಾಗುತ್ತೆ. ಪಾಲತ್ತಾಯಿ ಪ್ರಕರಣದಲ್ಲೂ ಇದೇ ನಡೀತಾ ಇತ್ತು. ತನಿಖಾ ತಂಡ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಅನುಮತಿ ಇಲ್ಲದೆ ಸಂತ್ರಸ್ತ ಬಾಲಕಿಯನ್ನ ಮನೋವೈದ್ಯರ ಬಳಿ ಕರೆದೊಯ್ದು ಆಕೆಗೆ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಬಿಂಬಿಸಲು ಯತ್ನಿಸಿತ್ತು. ಈ ಪ್ರಕರಣವನ್ನ ಧಾರ್ಮಿಕ ಉಗ್ರವಾದಿಗಳ ಪಿತೂರಿ ಅಂತ ಬಿಂಬಿಸಲು ಸಂಘ ಪರಿವಾರ ಯತ್ನಿಸಿತು. ಆರೋಪಿ ಶಿಕ್ಷಕ ಸಿಎಎ ಪರ ಪೋಸ್ಟ್ ಹಾಕಿದ್ದಕ್ಕೆ ಪ್ರತೀಕಾರವಾಗಿ ಈ ನಕಲಿ ಕೇಸ್ ಹಾಕಲಾಗಿದೆ ಅಂತ ಆತನ ಪರ ವಕೀಲರು ನ್ಯಾಯಾಲಯದಲ್ಲಿ ವಾದಿಸಿದ್ರು. ಪೊಲೀಸ್ ಮತ್ತು ಕ್ರೈಂ ಬ್ರಾಂಚ್ನಿಂದ ಸಂಪೂರ್ಣ ನಿರಾಶೆಗೊಂಡ ಸಂತ್ರಸ್ತೆಯ ತಾಯಿ ಹೈಕೋರ್ಟ್ ಮೊರೆ ಹೋದ್ರು. ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಅವರು ಆತಂಕ ವ್ಯಕ್ತಪಡಿಸಿದ್ರು. ಇದು ಪ್ರಕರಣದ ನಿರ್ಣಾಯಕ ತಿರುವು. ಹೈಕೋರ್ಟ್ನ ನಿರ್ದೇಶನದಂತೆ ಎಡಿಜಿಪಿ ಜಯರಾಜ್ ಅವರ ಮೇಲ್ವಿಚಾರಣೆಯಲ್ಲಿ ತಳಿಪರಂಬ ಡಿವೈಎಸ್ಪಿ ಟಿಕೆ ರತ್ನಕುಮಾರ್ ನೇತೃತ್ವದ ಹೊಸ ತನಿಖಾ ತಂಡವನ್ನು ರಚಿಸಲಾಯಿತು. ಈ ತಂಡ ನಡೆಸಿದ ವೈಜ್ಞಾನಿಕ ತನಿಖೆ ಪ್ರಕರಣದ ದಿಕ್ಕನ್ನೇ ಬದಲಿಸಿತು. ದೌರ್ಜನ್ಯ ನಡೆದ ಶಾಲೆಯ ಶೌಚಾಲಯದಿಂದ ರಕ್ತದ ಕಲೆಗಳನ್ನು ಅವರು ಪತ್ತೆ ಹಚ್ಚಿದ್ರು. ಈ ಸ್ಪಷ್ಟ ಮತ್ತು ಬಲವಾದ ಪುರಾವೆಗಳ ಆಧಾರದ ಮೇಲೆ ಕೈ ಬಿಡಲಾಗಿದ್ದ ಪೋಕ್ಸೋ ಸೆಕ್ಷನ್ 5 ಮತ್ತು 6ರ ಅಗ್ರಿವೇಟೆಡ್ ಪೆನೆಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಆರೋಪವನ್ನು ಮರುಸ್ಥಾಪಿಸಿ
ಅಂತಿಮ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಯಿತು. ಫೆಬ್ರವರಿ 2024ರಲ್ಲಿ ವಿಚಾರಣೆ ಆರಂಭ ಆಯಿತು. ನವೆಂಬರ್ 15, 2025ರಂದು ನ್ಯಾಯಾಧೀಶೆ ಎಂಟಿ ಜಲಜಾರಾಣಿ ಅವರು ಆರೋಪಿ ಪದ್ಮರಾಜನನ್ನ ದೋಷಿ ಅಂತ ತೀರ್ಪು ನೀಡಿದ್ರು. ಅಪರಾಧಿಯ ನೈಸರ್ಗಿಕ ಮರಣದವರೆಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇದಲ್ಲದೆ ಪೋಕ್ಸೋ ಕಾಯ್ದೆಯ 2 ಪ್ರತ್ಯೇಕ ವಿಭಾಗಗಳ ಅಡಿಯಲ್ಲಿ 5F ಮತ್ತು 5L ಒಟ್ಟು 40 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಒಟ್ಟು 2 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಆರೋಪಿ ಮೊದಲು 40 ವರ್ಷಗಳ ಪೋಕ್ಸೋ ಶಿಕ್ಷೆಯನ್ನ ಅನುಭವಿಸಬೇಕು. ಅದು ಮುಗಿದ ನಂತರ ಆತನ ಜೀವಾವಧಿ ಶಿಕ್ಷೆ ಆರಂಭವಾಗುತ್ತೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಆತನ ಪರ ವಕೀಲರು ಇದು ಕಟ್ಟುಕತೆ ಅಂತ ವಾದಿಸಿ ಆರೋಪಿಗೆ ವಯಸ್ಸಾದ ಪೋಷಕರು ಮತ್ತು ಅನಾರೋಗ್ಯ ಪೀಡಿತ ಮಕ್ಕಳಿದ್ದಾರೆ ಅನ್ನೋ ಮಾನವೀಯ ಆಧಾರದ ಮೇಲೆ ಶಿಕ್ಷೆ ಕಡಿಮೆ ಮಾಡುವಂತೆ ಕೋರಿದ್ರು. ಆದರೆ ನ್ಯಾಯಾಲಯ ಈ ವಾದಗಳನ್ನು ತಳ್ಳಹಾಕ್ತು. ಪೋಷಕರ ಸ್ಥಾನದಲ್ಲಿರುವ ಶಿಕ್ಷಕನೇ ಎಸಗಿದ ಈ ಕ್ರೌರ್ಯಕ್ಕೆ ಕಠಿಣ ಶಿಕ್ಷೆಯೇ ಅಗತ್ಯ ಅಂತ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ರು. ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ಇದು ಸಮಾಜದ ನಂಬಿಕೆಯ ವಿರುದ್ಧದ ದ್ರೋಹ. ಸಂತ್ರಸ್ತ ಬಾಲಕಿ ತನ್ನ ತಂದೆಯನ್ನ ನೋಡದ, ಹುಟ್ಟುವ ಮೊದಲೇ ತಂದೆಯನ್ನ ಕಳೆದುಕೊಂಡಿದ್ದ, LSS ಸ್ಕಾಲರ್ಶಿಪ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿನಿ. ಮಾತಾಪಿತಾ ಗುರುದೈವ ಅಂತ ನಂಬುವ ಸಮಾಜದಲ್ಲಿ ಆಕೆ ತನ್ನ ಶಿಕ್ಷಕನನ್ನ ರಕ್ಷಕ ಅಂತ ನಂಬಿದ್ಲು. ಆದರೆ ಆ ನಂಬಿಕೆಗೆ ಮಹಾದ್ರೋಹ ಬಗೆಯಲಾಯಿತು. ಈ ಆಘಾತದಿಂದಾಗಿ ಬಾಲಕಿ ತನ್ನ ಶಿಕ್ಷಣದ ಅಮೂಲ್ಯವಾದ 3 ರಿಂದ 5 ವರ್ಷಗಳನ್ನ ಕಳ್ಕೊಂಡ್ಲು. ಆಕೆಯನ್ನ ಸುಳ್ಳುಗಾರ್ತಿ ಅಂತ ಬಿಂಬಿಸೋಕೆ ವ್ಯವಸ್ಥಿತ ಪ್ರಯತ್ನಗಳು ನಡೆದ್ವು. ಯಾವುದೇ ತೀರ್ಪು ಆಕೆಯ ನಷ್ಟವನ್ನ ತುಂಬಿಕೊಡೋಕೆ ಸಾಧ್ಯವಿಲ್ಲ. ಆದರೆ ಈ ತೀರ್ಪು ಒಂದು ಸಕಾರಾತ್ಮಕ ಹೆಜ್ಜೆ ಅಂತ ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ. ಈ ತೀರ್ಪು ಅಂತಿಮವಾಗಿ ಸತ್ಯದ ಗೆಲುವು. ಆದರೆ ಈ ಗೆಲುವು ಸುಲಭವಾಗಿ ಸಿಕ್ಕಿದ್ದಲ್ಲ. ಪಾಲತ್ತಾಯಿಯಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಪ್ರಕರಣವನ್ನ ವ್ಯವಸ್ಥೆ ಹಾಗೂ ಪ್ರಭಾವಿಗಳು ಸೇರಿ ಹೂತು ಹಾಕಬಹುದಿತ್ತು. ಆದರೆ ಸಂತ್ರಸ್ತೆಯ ಕುಟುಂಬ ಅಚಲವಾಗಿ ನಿಂತು. ಕೋವಿಡ್ ಲಾಕ್ಡೌನ್ ಸಮಯದಲ್ಲೂ ವೆಲ್ಫೇರ್ ಪಾರ್ಟಿ, ವಿಮೆನ್ಸ್ ಜಸ್ಟಿಸ್ ಮೂವ್ಮೆಂಟ್ನಂತಹ ಸಂಘಟನೆಗಳು ಮನೆಯಿಂದಲೇ ಪ್ರತಿಭಟನೆಯಂತಹ ವಿನೂತನ ಪ್ರತಿಭಟನೆಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ವಿಷಯವನ್ನ ಜೀವಂತವಾಗಿಟ್ಟವು. ಪೊಲೀಸರು ಆರೋಪಿಯನ್ನ ಬಂಧಿಸಲು ನಿರಾಕರಿಸಿದಾಗ ಮುಖ್ಯಮಂತ್ರಿ ಮತ್ತು ಡಿಜಿಪಿಗೆ ಪತ್ರ ಬರೆಯಲಾಯಿತು. ಮತ್ತದನ್ನ ಸಾರ್ವಜನಿಕಗೊಳಿಸಲಾಯಿತು. ಇದು ರಾಜ್ಯದ ಗಮನ ಸೆಳೆಯಿತು. ಆರೋಪಿಯನ್ನ ರಕ್ಷಿಸಲು ಸಂಘ ಪರಿವಾರದ ಸಂಪೂರ್ಣ ವ್ಯವಸ್ಥೆ ಮತ್ತು ಪಿಣರಾಯಿ ಸರ್ಕಾರದ ಪೊಲೀಸ್ ಇಲಾಖೆ ಒಟ್ಟಾಗಿ ಪ್ರಯತ್ನ ಪಟ್ಟರು. ನಾಗರಿಕ ಸಮಾಜದ ಜಾಗೃತಿ, ಮಾಧ್ಯಮಗಳ ಒತ್ತಡ ಮತ್ತು ವಿಶೇಷವಾಗಿ ಸಂತ್ರಸ್ತೆಯ ಕುಟುಂಬದ ಅಚಲ ಹೋರಾಟ ಸತ್ಯವನ್ನ ಗೆಲ್ಲಿಸಿದೆ. ಈ ತೀರ್ಪು ಅಧಿಕಾರದ ಮದದ ವಿರುದ್ಧ ಸಾಮಾನ್ಯರ ಗೆಲುವಿನ ಸಂಕೇತವಾಗಿ ನೆನಪಿನಲ್ಲಿ ಉಳಿಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.